ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ಕದನ ಕಲಿಗಳು ಯಾರೆಂಬುದು ಈಗ ಅಂತಿಮಗೊಂಡಿದೆ. ಎರಡೂ ಪಕ್ಷಗಳು ಅಧಿಕೃತವಾಗಿ ತಮ್ಮ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದ್ದಾರೆ. ಬಿಜೆಪಿಯಿಂದ 6ನೇ ಬಾರಿಗೆ ಅದೃಷ್ಟ ಪರೀಕ್ಷೆಗೆ ಮಾಜಿ ಶಾಸಕ ಡಾಕ್ಟರ್ ವೀರಣ್ಣ ಚರಂತಿಮಠ ಮುಂದಾದರೆ, ಕಾಂಗ್ರೆಸ್ನಿಂದ ದಿವಂಗತ ಎಚ್.ವೈ. ಮೇಟಿ ಅವರ ಕಿರಿಯ ಪುತ್ರ ಉಮೇಶ್ ಮೇಟಿ ಟಿಕೆಟ್ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಿಜೆಪಿ ಮೊದಲೇ ತನ್ನ ಅಭ್ಯರ್ಥಿಯನ್ನ ಘೋಷಣೆ ಮಾಡಿತ್ತು. ಬಿಜೆಪಿಯಲ್ಲಿ ವೀರಣ್ಣ ಚರಂತಿಮಠ ಅವರೇ ಟಿಕೆಟ್ ಪಡಿತಾರೆ ಅನ್ನುವಂಥದ್ದು ನಿರೀಕ್ಷಿತವಾಗಿತ್ತು. ಆ ಪ್ರಕಾರ ಯುಗಾದಿಯ ಶುಭ ದಿನದಂದು ಬಿಜೆಪಿ ತನ್ನ ಅಭ್ಯರ್ಥಿಯನ್ನ ಘೋಷಣೆ ಮಾಡಿತು. ಕಾಂಗ್ರೆಸ್ನಲ್ಲಿ ಮೇಟಿಯವರ ಪುತ್ರರಾದಂಥ ಮಲ್ಲಿಕಾರ್ಜುನ ಮೇಟಿ, ಉಮೇಶ್ ಮೇಟಿ, ಪುತ್ರಿಯರಾದ ಗಂಗೂಬಾಯಿ ಮೇಟಿ ಹಾಗೂ ಮಾದೇವಿ ಮೇಟಿ ನಡುವೆ ತೀವ್ರ ಪೈಪೋಟಿ ಉಂಟಾಗಿತ್ತು. ಗಂಗೂಬಾಯಿ ಮೇಟಿ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷೆ. ಅವರು ಇಬ್ರು ಪುತ್ರರ ನಡುವೆ ಪೈಪೋಟಿ ನಡೆದಾಗ ತಾವು ಆಕಾಂಕ್ಷಿ ಅಲ್ಲ ಅನ್ನುವಂಥದ್ದನ್ನ ನಾಯಕ ವರಿಷ್ಠರ ಮುಂದೆ ಹೇಳಿ ಬಂದಿದ್ರು. ಆದ್ರೆ ಕೊನೆಯ ಪುತ್ರಿ ಅಕ್ಕಮ್ಮ ಮಾದೇವಿ ಮೇಟಿ ಅವರು ತಮಗೆ ಟಿಕೆಟ್ ಕೊಡದಿದ್ರೆ ತಾವು ಬಂಡಾಯ ಸ್ಪರ್ಧೆ ಮಾಡುವುದಾಗಿ ಮೊದಲು ಹೇಳಿದ್ರು. ಆನಂತರ ತಮ್ಮ ವಾದವನ್ನ ಬದಲಾಯಿಸಿಕೊಂಡು ಮಲ್ಲಿಕಾರ್ಜುನ ಹಿರಿಯ ಪುತ್ರ ಮೇಟಿಯವರು ಹಿರಿಯ ಪುತ್ರ ಮಲ್ಲಿಕಾರ್ಜುನ ಮೇಟಿಗೆ ಟಿಕೆಟ್ ಕೊಟ್ರೆ ನನ್ನ ಬಂಡಾಯ ಸ್ಪರ್ಧೆ ನಿಶ್ಚಿತ, ಆದ್ರೆ ಉಮೇಶ್ ಮೇಟಿಗೆ ಟಿಕೆಟ್ ಕೊಟ್ರೆ ನಾನು ಬಂಡಾಯ ಸ್ಪರ್ಧೆ ಮಾಡೋದ್ರ ಬಗ್ಗೆ ಪುನಃ ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದ್ರು. ಆ ಪ್ರಕಾರ ಆ ಅಭಿಪ್ರಾಯವನ್ನ ಮುಖ್ಯಮಂತ್ರಿಗಳ ಮುಂದೆನೂ ಮಂಡಿಸಿ ಬಂದಿದ್ರು. ಇಲ್ಲಿ ಬಾಗಲಕೋಟೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ನಾಯಕರು ಒಂದು ಔದಾರ್ಯವನ್ನ ಮೆರೆದಿರುವಂತದ್ದು ಏನು ಅಂತಂದ್ರೆ, ಎಚ್.ವೈ. ಮೇಟಿ ಅವರ ನಿಧನದಿಂದಾಗಿ ಉಪಚುನಾವಣೆ ಎದುರಾಗಿರೋದ್ರಿಂದ ನಾವ್ಯಾರು ಕೂಡ ಟಿಕೆಟ್ ಪಡೆಯುವಂತದ್ದು, ಟಿಕೆಟ್ ಕೇಳುವಂತದ್ದು ಬೇಡ, ಅದ್ರ ಬದಲು ಅವ್ರ ಮಕ್ಕಳಿಗೆ ಅವ್ರ ಕುಟುಂಬಸ್ಥರಿಗೆ ನೀವು ಟಿಕೆಟ್ ಕೊಡಿ ಅನ್ನುವಂತ ಅಭಿಪ್ರಾಯವನ್ನ ಸ್ಪಷ್ಟವಾಗಿ ರಾಜ್ಯ ವರಿಷ್ಠರ ಮುಂದೆ ಹೇಳಿದ್ರು. ಆ ಪ್ರಕಾರ ಮಲ್ಲಿಕಾರ್ಜುನ್ ಮೇಟಿ ಮತ್ತು ಉಮೇಶ್ ಮೇಟಿ ಮಧ್ಯೆ ತೀವ್ರ ಪೈಪೋಟಿ ಏರ್ಪಟ್ಟಿತ್ತು. ಎಲ್ಲಿಯವರೆಗೆ ಏರ್ಪಟ್ಟಿತ್ತು ಅಂತಂದ್ರೆ, ಆ ಕುಟುಂಬದ ಗೊಂದಲ ಎಲ್ಲೋ ಒಂದು ರೀತಿ ಕಾರ್ಯಕರ್ತರಿಗೂ ಗೊಂದಲವಾಗಿ ಕಾಡ್ತು. ಕೊನೆಗೆ ಸಿಎಂ 4 ಮಕ್ಕಳನ್ನ ಬೆಂಗಳೂರಿನ ವಿಧಾನಸೌಧದ ತಮ್ಮ 3ನೇ ಮಹಡಿಯ ಕಚೇರಿಗೆ ಕರೆಸಿ 1 ಗಂಟೆಗಳ ಕಾಲ ಚರ್ಚೆ ಮಾಡ್ತಾರೆ. ನೀವು ಒಟ್ಟಾಗಿ ಇರಬೇಕು ಅನ್ನುವಂತ ಸಂದೇಶವನ್ನ ಕೊಡ್ತಾರೆ. ಆ ಸಂದರ್ಭದಲ್ಲಿ ಮಾದೇವಿ ಮೇಟಿ ಉಮೇಶ್ ಮೇಟಿ ಕೊಟ್ರೆ ನಾನು ಸ್ಪರ್ಧಿಸೋದಿಲ್ಲ, ಆದ್ರೆ ಮಲ್ಲಿಕಾರ್ಜುನ್ ಮೇಟಿ ಅವರಿಗೆ ಟಿಕೆಟ್ ಕೊಡೋ ವಿಷಯದಲ್ಲಿ ತಮ್ಮ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾರೆ. ಬಾಗಲಕೋಟೆಗೆ ಆಗಮಿಸಿದಂತ ಯಾರು ಹಿರಿಯ ಸಚಿವರಾದಂತ ಸತೀಶ್ ಜಾರಕಿಹೊಳಿ ಕೂಡ ತಮ್ಮದೇ ಒಂದು ತಂಡದಿಂದ ಸಮೀಕ್ಷೆಯನ್ನ ಕೈಗೊಂಡಿದ್ರು ಅನ್ನುವಂಥ ಮಾಹಿತಿ ಇದೆ. ಕೆಪಿಸಿಸಿ ಕೂಡ ಸಮೀಕ್ಷೆಯನ್ನ ಕೈಗೊಂಡಿದ್ದು ಅನ್ನೋ ಮಾಹಿತಿ ಇದೆ. ಆ ಸಮೀಕ್ಷೆಯಲ್ಲೂ ಕೂಡ ಉಮೇಶ್ ಮೇಟಿ ಹೆಸರು ಮುಂಚೂಣಿಯಲ್ಲಿದೆ ಅನ್ನುವಂತ ಅಂತ ಮಾಹಿತಿ ತಮಗೆ ಲಭ್ಯವಿರುವುದಾಗಿ ಕುಟುಂಬಸ್ಥರೊಂದಿಗಿನ ಚರ್ಚೆಯಲ್ಲಿ ಸಿಎಂ ಕೂಡ ಆ 4 ಮಕ್ಕಳಿಗೆ ಹೇಳ್ತಾರೆ, ನೀವು ಒಟ್ಟಾಗಿದ್ರೆ ಅದೇ ಅಭಿಪ್ರಾಯವನ್ನು ನಾನು ಹೈಕಮಾಂಡ್ಗೆ AICCಗೆ ಕೊಡ್ತೀನಿ ಅನ್ನುವಂತ ಮಾತನ್ನು ಹೇಳಿದ್ರು. ಆ ಪ್ರಕಾರ ಮಾರ್ಚ್ 20ರಂದು AICC ವರಿಷ್ಠ ರಣದೀಪ್ ಸಿಂಗ್ ಸುರ್ಜೇವಾಲಾ ಬಂದಂತ ಸಂದರ್ಭದಲ್ಲಿಯೂ ಕೂಡ ಉಮೇಶ್ ಮೇಟಿ ಹೆಸರೇ ಚರ್ಚೆ ಆಗಿತ್ತು. ಮತ್ತು ಬಾಗಲಕೋಟೆಯಲ್ಲಿ ಕಳೆದ 2-3 ದಿನಗಳಿಂದ ಉಮೇಶ್ ಮೇಟಿ ಹೆಚ್ಚು ಆಕ್ಟಿವ್ ಆಗಿದ್ರು. ಗೋಕಾಕಕ್ಕೆ ಹೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿ ಮಾಡಿ ಬಂದಿದ್ರು. ಬಾಗಲಕೋಟೆಯಲ್ಲಿ ಹಿರಿಯ ಕಾರ್ಯಕರ್ತರು ಮತ್ತು ಪಕ್ಷದ ಪ್ರಮುಖರ ಸಭೆಯನ್ನ ಕೂಡ ನಡೆಸಿದ್ರು. ನಿನ್ನೆ ರಂಜಾನ್ ವಿಶೇಷ ಪ್ರಾರ್ಥನೆಯಲ್ಲಿ ಕೂಡ ಉಮೇಶ್ ಮೇಟಿ ಪಾಲ್ಗೊಂಡಿದ್ರು. ಈ ಎಲ್ಲಾ ಬೆಳವಣಿಗೆಗಳು ಬಾಗಲಕೋಟೆ ಕಾರ್ಯಕರ್ತರಿಗೆ ಒಂದು ಸ್ಪಷ್ಟ ಮಾಹಿತಿಯನ್ನ ಸ್ಪಷ್ಟ ಚಿತ್ರಣ ಕೊಟ್ಟಿರುವಂತದ್ದು ಏನು ಅಂತಂದ್ರೆ, ಉಮೇಶ್ ಮೇಟಿ ಅವರಿಗೆ ಟಿಕೆಟ್ ಖಚಿತವಾಗ್ತಿದ್ದಂತಾನೆ ಅವ್ರು ಬಾಗಲಕೋಟೆ ಕ್ಷೇತ್ರದಲ್ಲಿ ಆಕ್ಟಿವ್ ಆಗಿದ್ದಾರೆ ಅನ್ನುವಂತ ಮಾಹಿತಿ ಸ್ಪಷ್ಟ ಆಗಿತ್ತು. ಅದಾದ ನಂತರ ಸಂಜೆ ಬಾಗಲಕೋಟೆ ಜಿಲ್ಲೆ ನವನಗರದಲ್ಲಿ ಇರ್ತಕ್ಕಂಥ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ನಿನ್ನೆ ಅಂತಂದ್ರೆ ಶನಿವಾರ ಸಂಜೆ ಸಚಿವ ತಿಮ್ಮಾಪುರ್ ಅವರು ತಮ್ಮ ಮೇಟಿಯವರ ಮೂವರ ಮಕ್ಕಳನ್ನ ಕರೆಸ್ತಾರೆ. ಮಲ್ಲಿಕಾರ್ಜುನ್ ಮೇಟಿ, ಉಮೇಶ್ ಮೇಟಿ ಮತ್ತು ಬಾಯಕ ಮೇಟಿ. ಟಿಕೆಟ್ ಸದ್ಯದಲ್ಲೇ ಘೋಷಣೆ ಆಗ್ಬೋದು, ನೀವು 3 ಮಕ್ಕಳು ಕೂಡ ಒಟ್ಟಾಗಿರ್ತೀರ ಅನ್ನುವಂತ ಒಂದು ಪ್ರಮಾಣವನ್ನ ಮಾಡ್ಬೇಕು ಅನ್ನುವಂತ ಮಾತನ್ನ ಹೇಳ್ತಾರೆ. ಆ ಪ್ರಕಾರ ಪ್ರಮಾಣ ಮಾಡಿ ಹೊರಬಂದಂತ 3 ಮಕ್ಕಳು ಮಾಧ್ಯಮಗಳಿಗೆ ಹೇಳಿಕೆಯನ್ನ ಕೊಡ್ತಾರೆ. ಈ ಹೇಳಿಕೆ ಕೊಡುವಾಗಲೇ ಕೂಡ ಉಮೇಶ್ ಮೇಟಿ ಅವರ ಮುಖ ಚಹರೆಯಲ್ಲಿ ಆತ್ಮವಿಶ್ವಾಸ ಕಂಡು ಬಂದ್ರೆ, ಮಲ್ಲಿಕಾರ್ಜುನ್ ಮೇಟಿ ಒಂದು ರೀತಿ ಜರ್ಜರಿತರಾಗಿರೋದು ಕಂಡು ಬಂದಿತ್ತು. ಈ ಎಲ್ಲ ಬೆಳವಣಿಗೆಗಳ ನಂತರ ರವಿವಾರ ಬೆಳಗ್ಗೆ ಕಾಂಗ್ರೆಸ್ ತನ್ನ ಅಭ್ಯರ್ಥಿಗಳ ಘೋಷಣೆಯನ್ನ ಮಾಡಿದೆ. ನಿರೀಕ್ಷೆಯಂತೆ ಉಮೇಶ್ ಮೇಟಿ ಟಿಕೆಟ್ ಪಡೆದುಕೊಳ್ಳಲು ಯಶಸ್ವಿಯಾಗಿದ್ದಾರೆ. ಉಮೇಶ್ ಮೇಟಿ ಗ್ರಾಮೀಣ ಪ್ರದೇಶದಲ್ಲಿ ಹಿಡಿತ ಹೊಂದಿದ್ದಾರೆ ಅನ್ನುವಂತ ಒಂದು ಅಭಿಪ್ರಾಯ ಮತ್ತು ಒಂದು ಮಾಹಿತಿ ಕಾಂಗ್ರೆಸ್ಸಿಗಿರುವಂತದ್ದು. 54 ವರ್ಷದ ಉಮೇಶ್ ಮೇಟಿ PUC ವರೆಗೂ ತಮ್ಮ ಶಿಕ್ಷಣ ಮುಗಿಸಿದ್ದಾರೆ. ಕೃಷಿಯನ್ನ ಅವಲಂಬಿಸಿ ಅವರ ವೃತ್ತಿಯನ್ನ ನಡೆಸ್ತಾ ಇರುವಂತದ್ದು. ಆಮೇಲೆ ಹಿಂದೆ ಗುಳೇದಗುಡ್ಡದಲ್ಲಿ ಅವರ ತಂದೆ ಎಚ್.ವೈ. ಮೇಟಿ ಅವರು ಶಾಸಕರಾಗಿದ್ದ ಸಂದರ್ಭದಿಂದಲೂ ಉಮೇಶ್ ಮೇಟಿ ರಾಜಕೀಯದಲ್ಲಿ ಕ್ರಿಯಾಶಾಲರಾಗಿದ್ದಂಥವ್ರು. ಹೀಗಾಗಿ ಅವರಿಗೆ ರಾಜಕೀಯದ ಎಲ್ಲಾ ಮಜಲುಗಳು ಕರಗತವಾಗಿದೆ ಅನ್ನುವಂತ ಒಂದು ಮಾಹಿತಿ ಇದೆ. ಇನ್ನು ಬಿಜೆಪಿಯಲ್ಲಿ ಉಸ್ತುವಾರಿಗಳಾದಂಥ ಗೋವಿಂದ ಕಾರಜೋಳ, ಅರುಣ್ ಶಹಾಪುರ,
ಪಿ ರಾಜು ಹಾಗೂ ಶರಣು ತಳಿಕೇರಿ ಬಾಗಲಕೋಟೆಯಲ್ಲಿ ಕಳೆದ ಒಂದು ವಾರದಿಂದ ಬಾಗಲಕೋಟೆಯಲ್ಲಿ ಬೀಡು ಬಿಟ್ಟಿದ್ದಾರೆ. ಏನು ಅಂದ್ರೆ ಯಾರು ಬಿಜೆಪಿಯಿಂದ ಕಳೆದ ಚುನಾವಣೆಯಲ್ಲಿ ಬಿಜೆಪಿಯಿಂದ ದೂರ ಆಗಿದ್ರು, ಯಾವುದೇ ಪಕ್ಷ ಸೇರದೆ ಅತಂತ್ರರಾಗಿದ್ರು ಅಂತ ನಾಯಕರುಗಳಿಗೆ ಗಾಳ ಹಾಕಿ ಬಿಜೆಪಿಗೆ ಕರೆ ತರುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಕೊಂಚ ಮಟ್ಟಿನ ಯಶಸ್ಸು ಬಿಜೆಪಿಗೆ ಸಿಕ್ಕಿರುವಂತದ್ದು. ಆದ್ರೆ ಕಳೆದ ಬಾರಿ ಬಿಜೆಪಿಯಿಂದ ಬಂಡಾಯವಾಗಿ ಯಾರು ಪಕ್ಷೇತರಾಗಿ ಸ್ಪರ್ಧಿಸಿದಂತ ವೀರಣ್ಣ ಚರಂತಿಮಠ ಅವರ ಸಹೋದರ ಮಲ್ಲಿಕಾರ್ಜುನ್ ಚರಂತಿಮಠ ಮತ್ತು ಇನ್ನೋರ್ವ ನಾಯಕ ಸಂತೋಷ್ ಹೊಕ್ರಾಣಿ ಅವರಿಗೂ ಕೂಡ ಬಿಜೆಪಿ ಗಾಳ ಹಾಕಿತ್ತು. ಆದ್ರೆ ಅದು ಫಲ ನೀಡಿಲ್ಲ ಅನ್ನುವಂತ ಮಾಹಿತಿ ಇದೆ. ಇನ್ನು ಮತ್ತವರು 2013 ಮತ್ತು 2018ರಲ್ಲಿ ಬಾದಾಮಿಯಿಂದ ಹಾಗೂ ಬಾಗಲಕೋಟೆಯಿಂದ ಕಾಂಗ್ರೆಸ್ನಿಂದ ಟಿಕೆಟ್ ಪಡೆಯುವಲ್ಲಿ ಯಶಸ್ವಿಯಾಗಿದ್ದ ಡಾಕ್ಟರ್ ದೇವರಾಜ್ ಪಾಟೀಲ್ ಅವರು ಕೂಡ ಹಾಲುಮತ ಸಮುದಾಯದವರು, ಮೇಟಿಯವರು ಪ್ರತಿನಿಧಿಸುತ್ತಿದ್ದಂತ ಕುರುಬ ಸಮುದಾಯದವರಾದಂತ ದೇವರಾಜ್ ಪಾಟೀಲ್ ಅವರಿಗೂ ಕೂಡ ಬಿಜೆಪಿ ಗಾಳ ಹಾಕಿದೆ. ಸೋಮವಾರ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಸಮ್ಮುಖದಲ್ಲಿ ದೇವರಾಜ್ ಪಾಟೀಲ್ ಅವರು ಬಿಜೆಪಿಗೆ ಸೇರ್ಪಡೆಗೊಳ್ಳಲಿದ್ದಾರೆ ಅನ್ನುವಂಥದ್ದು ಖಚಿತವಾಗಿದೆ.